ನೋಡಿ, ಶಿರೂರು ಗುಡ್ಡ ಕುಸಿತದಲ್ಲಿ 11 ಜನ ದುರ್ಮರಣಕ್ಕೀಡಾಗಿದ್ರು. ಈ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಕೊಡ್ತಾ ಇದ್ದೀವಿ. ಶಿರೂರಲ್ಲಿ ಗುಡ್ಡ ಕುಸಿತ ಆಗೋದು ಮೊದಲೇ ಗೊತ್ತಿತ್ತ ಹಾಗಾದ್ರೆ NHAI ಮತ್ತು IRB ನಿರ್ಲಕ್ಷ್ಯಕ್ಕೆ 11 ಜನರ ಬಲಿ ಆಯ್ತಾ? ಇಂಥದ್ದೊಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಒಂದಿಷ್ಟು ಮಾಹಿತಿಗಳು ಲಭ್ಯ ಆಗಿದೆ ನಮಗೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಗುಡ್ಡ ಕುಸಿತದ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. NHAI ಮತ್ತು IRB ನಿರ್ಲಕ್ಷ್ಯಕ್ಕೆ 11 ಜನರ ದುರ್ಮರಣವಾಯ್ತಾ? ಹಾಗಾದ್ರೆ ಈ ಗುಡ್ಡ ಕುಸಿತವಾಗುವುದು ಮೊದಲೇ ಗೊತ್ತಿತ್ತ? ಈ ಸಂಬಂಧಪಟ್ಟಂತ ಮಾಹಿತಿ ಸಿಕ್ಕಿತ್ತ? 2020ರಲ್ಲೇ ಸಿಕ್ಕಿತ್ತಂತೆ ಕರಾವಳಿ ಭಾಗದಲ್ಲಿ ಗುಡ್ಡ ಕುಸಿತದ ಸುಳಿವು. ನೋಡಿ, 2020ರಲ್ಲಿ ಇಂಥದ್ದೊಂದು ಭಯಾನಕ ವರದಿ ಸಿಕ್ಕಿತ್ತು. ಗುಡ್ಡ ಬೀಳುತ್ತೆ ಅಂತಲೇ ಅರಣ್ಯ ಜಾಗಕ್ಕೆ ಬೇಡಿಕೆ ಇಟ್ಟಿದ್ದ NHAI 2017ರಲ್ಲಿ ಕುಮಟಾದ ತಂಡ್ರಕುಳಿಯಲ್ಲಿ ಗುಡ್ಡ ಕುಸಿತಕ್ಕೆ 3 ಬಲಿಯಾಗಿತ್ತು. ಈಗ ಶಿರೂರು ಗುಡ್ಡ ಕುಸಿತ ಏನಾಯಿತು? ಈ ಗುಡ್ಡ ಕುಸಿಯುತ್ತೆ ಅನ್ನೋದು 2020ರಲ್ಲಿ ಇಂಥದ್ದೊಂದು ಮಾಹಿತಿ NHAIಗೆ ಸಿಕ್ಕಿತ್ತು. 4 ವರ್ಷದ ಹಿಂದೆನೆ ಕರಾವಳಿ ಭಾಗದಲ್ಲಿ ಗುಡ್ಡ ಕುಸಿಯತ್ತೆ ಅನ್ನುವಂತಹ ಸುಳಿವು ಸಿಗುತ್ತೆ. IISCU ತಜ್ಞ ಪ್ರೊಫೆಸರ್ TG ಸೀತಾರಾಮ್ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಕುಸಿತ ತಡೆಯೋದಕ್ಕೆ ಗುಡ್ಡವನ್ನ ಉದ್ದ ಮತ್ತು ಅಡ್ಡವಾಗಿ ತುಂಡರಿಸೋದಕ್ಕೆ ಸೂಚನೆಯನ್ನ ಕೊಡ್ತಾರೆ. ಇದಕ್ಕೆ NHAI 31 ಹೆಕ್ಟೇರ್ ಜಾಗಕ್ಕೆ ಬೇಡಿಕೆಯನ್ನ ಇಡುತ್ತೆ. ಅರಣ್ಯ ಇಲಾಖೆ 28.218 ಹೆಕ್ಟೇರ್, ಖಾಸಗಿಯಿಂದ 3.411 ಹೆಕ್ಟೇರ್ಗೆ ಮಂಜೂರಾಗುತ್ತೆ. ಆದರೂ ಕೂಡ ಯಾವುದೇ ಸುರಕ್ಷತಾ ಕ್ರಮವನ್ನ NHAI ಆಗಿರ್ಬೋದು IRB ತೆಗೆದುಕೊಳ್ಳೋದಿಲ್ಲ. ಜಿಲ್ಲಾಡಳಿತಕ್ಕೆ ಸುರಕ್ಷತಾ ಕ್ರಮದ ಒಪ್ಪಂದದ ದಾಖಲೆಯನ್ನ ಕೊಡಬೇಕು, ಆದರೆ ದಾಖಲೆ ಕೊಡೋದಕ್ಕೆ ಹಿಂದೇಟ ಹಾಕುತ್ತೆ. ಜಿಲ್ಲಾಧಿಕಾರಿ ಕೇಳಿದ್ರೂ ಕೂಡ ರೋಡ್ ಮ್ಯಾಪಿಂಗ್ ಅನ್ನ NHAI ಹಾಗೂ IRB ಕೊಡೋದೇ ಇಲ್ಲ. ಜಿಲ್ಲಾಡಳಿತ, ಸರ್ಕಾರ ಮತ್ತು ಜನರ ಕಣ್ಣಿಗೆ ಮಣ್ಣೆರ್ಚುತ್ತಲೇ ಬಂತು NHAI ಹಾಗೂ IRB. ಒಟ್ನಲ್ಲಿ 2020ರಲ್ಲೇ ಕರಾವಳಿ ಭಾಗದಲ್ಲಿ ಗುಡ್ಡ ಕುಸಿಯತ್ತೆ ಅನ್ನುವಂತಹ ಸುಳಿವು ಸಿಗುತ್ತೆ. ಗುಡ್ಡ ಬೀಳುತ್ತೆ ಅಂತಲೇ ಅರಣ್ಯ ಜಾಗಕ್ಕೆ NHAI ಬೇಡಿಕೆ ಇಡುತ್ತೆ. 2017ರಲ್ಲಿ ಕುಮಟಾದ ತಂಡ್ರಕುಳಿಯಲ್ಲಿ ಗುಡ್ಡ ಕುಸಿತಕ್ಕೆ 3 ಜನ ಸಾಯ್ತಾರೆ. ಅದಾದ ನಂತರ ಪ್ರೊಫೆಸರ್ TG ಸೀತಾರಾಮ್ IISCU ತಜ್ಞ ಅವರು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿನ ವಾಸ್ತವ ಸ್ಥಿತಿ ಏನು ಅನ್ನೋದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಕೊಡ್ತಾರೆ. ಕುಸಿತ ತಡಿಬೇಕು ಅಂತಂದ್ರೆ ಅವ್ರು ಮಾಡಬೇಕಾಗಿದ್ದೇನು ಅಂದ್ರೆ ಗುಡ್ಡವನ್ನ ಉದ್ದ ಮತ್ತು ಅಡ್ಡಲಾಗಿ ತುಂಡರಿಸಬೇಕು ಅನ್ನುವಂತಹ ಸೂಚನೆಯನ್ನ ಪ್ರೊಫೆಸರ್ TG ಸೀತಾರಾಮ್ ಅವರು ಕೊಡ್ತಾರೆ. ಆದ್ರೆ ಯಾವುದನ್ನೂ ಕೂಡ ಇಲ್ಲಿ ಫಾಲೋ ಮಾಡಲ್ಲ. ಇದು ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಹಾಗಾಗಿನೇ ಮೊನ್ನೆ ಶಿರೂರಿನಲ್ಲಿ ಗುಡ್ಡ ಕುಸಿತ ಆಗತ್ತೆ, 11 ಜನ ಸಾಯ್ತಾರೆ. ಇನ್ನೂ ಕೂಡ ಹಲವರ ಮೃತದೇಹ ಸಿಗೋದಿಲ್ಲ. ಅವರ ಕುಟುಂಬಸ್ಥರು ಪ್ರತಿ ದಿನವೂ ಕೂಡ ಅಳುತ್ತಿದ್ದಾರೆ, ತಮ್ಮ ಅಳಲನ್ನ ತೋಡ್ಕೋತಾರೆ. ಹಾಗಾದ್ರೆ ಶಿರೂರು ಗುಡ್ಡ ಕುಸಿತದ ಸುಳಿವು ಮೊದಲೇ ಸಿಕ್ಕಿತ್ತ? ಹಾಗಾದ್ರೆ 2020ರಲ್ಲಿ ಈ ಬಗ್ಗೆ ಮಾಹಿತಿ ಇತ್ತ? ಹೌದು, ಗುಡ್ಡ ಬೀಳುತ್ತೆ ಅಂತ ಅರಣ್ಯ ಜಾಗಕ್ಕೆ NHAI ಬೇಡಿಕೆ ಇಟ್ಟಿತ್ತು. 2017ರಲ್ಲಿ ಕುಮಟಾದ ತಂಡ್ರಕುಳಿಯಲ್ಲಿ ಗುಡ್ಡ ಕುಸಿತಕ್ಕೆ 3 ಬಲಿಯಾಗಿತ್ತು. ಅದನ್ನ ಗಮನಿಸಿದಂತ NHAI 2020ರಲ್ಲಿ ಇಂಥದ್ದೊಂದು ಮಾಹಿತಿಯನ್ನ ಕೊಟ್ಟಿತ್ತು. ಆ ಬಗ್ಗೆ ಮಾಹಿತಿ ಸಿಕ್ಕಿತ್ತು. ಹಾಗಾಗಿ ಕರಾವಳಿ ಭಾಗದಲ್ಲಿ ಗುಡ್ಡ ಕುಸಿತದ ಸುಳಿವು ಸಿಗ್ತಾ ಇದ್ದಂತೆ ಅರಣ್ಯ ಜಾಗಕ್ಕೆ NHAI ಬೇಡಿಕೆ ಇಟ್ಟಿತ್ತು. ಈ ಸಂಬಂಧಪಟ್ಟಂಗೆ ತಜ್ಞ ಪ್ರೊಫೆಸರ್ TG ಸೀತಾರಾಮ್ ಅವರು ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ. 2017ರ ನಂತರ ಕುಸಿತವನ್ನ ತಡಿಬೇಕು ಹೇಗೆ ಅನ್ನೋದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಸೂಚನೆ ಕೊಡ್ತಾರೆ. ಗುಡ್ಡವನ್ನ ಉದ್ದ ಮತ್ತು ಅಡ್ಡಲಾಗಿ ತುಂಡರಿಸಬೇಕು ಅಂತ. ಇದಕ್ಕೆ NHAI 31 ಹೆಕ್ಟೇರ್ ಜಾಗಕ್ಕೆ ಬೇಡಿಕೆಯನ್ನ ಇಡುತ್ತೆ. ಅದಾದ ನಂತರ ಏನಾಗತ್ತೆ ಅನ್ನುವಂಥದ್ದು, ಅರಣ್ಯ ಇಲಾಖೆ 28.218 ಹೆಕ್ಟೇರ್, ಖಾಸಗಿಯಿಂದ 3.411 ಹೆಕ್ಟೇರ್ಗೆ ಮಂಜೂರು ಆಗತ್ತೆ. ಈ ಸಂಬಂಧಪಟ್ಟಂಗೆ ಹಸಿರು ನ್ಯಾಯ ಮಂಡಳಿ ಏನ್ ಹೇಳುತ್ತೆ? ಹಾಗಾದ್ರೆ ಹೇಳಿದ್ದೇನು ಅನ್ನೋದನ್ನ ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ನೀವು. NHAI ಹಾಗೂ IRB ನಿರ್ಲಕ್ಷ್ಯದಿಂದ ಶಿರೂರಲ್ಲಿ ಗುಡ್ಡ ಕುಸಿತ ಆಗಿದೆ, 11 ಬಲಿ ಆಯಿತು ಅಂತ ಆರೋಪ ಮಾಡಿದೆ. ಇದು ಹಸಿರು ನ್ಯಾಯ ಮಂಡಳಿ ಹೇಳಿರುವಂತದ್ದು, ಆರೋಪ ಮಾಡಿರುವಂತದ್ದು. ಶಿರೂರು ದುರ್ಘಟನೆಗೆ IRBಯ ಅವೈಜ್ಞಾನಿಕ ವರದಿಯೂ ಕಾರಣ ಅಂತ GSI ಆರೋಪವನ್ನ ಮಾಡಿದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ವರದಿಯನ್ನ ಕೇಳಿದೆ ಹಸಿರು ಮಂಡಳಿ. ಪ್ರಾಥಮಿಕ ವರದಿ ವಿವರಣೆಯನ್ನ
ರಾಷ್ಟ್ರೀಯ ಹಸಿರು ಮಂಡಳಿ ನ್ಯಾಯಮಂಡಳಿ ಕೇಳಿದೆ. ನ್ಯಾಯಮೂರ್ತಿ ಪ್ರಕಾಶ್ ಶ್ರೀವಾತ್ಸವ್ ನೇತೃತ್ವದ ಪೀಠದಿಂದ ಜಿಎಸ್ಐಗೆ ನೋಟಿಸ್ ಅನ್ನ ನೀಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಹಸಿರು ನ್ಯಾಯ ಮಂಡಳಿ ಹೇಳಿದ್ದೇನು, ಮಾಡಿರುವಂತಹ ಆರೋಪಗಳೇನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇದೆ. ತಾವು ಕೊಟ್ಟಿರುವ ಡಾಕ್ಯುಮೆಂಟ್ ನಾವು ಫೈಲ್ ವರ್ಕ್ ಇನ್ನು ಚೆಕ್ ಮಾಡಿಲ್ಲ, ಬಟ್ ಹಂಗೆ IRB ಅವರ ಜೊತೆಗೆ ಮಾತಾಡಿದೆ. ಆವಾಗ ಅವತ್ತು ಮೀಟಿಂಗ್ ಅಲ್ಲಿ ಬಂದಾಗ NH ಮತ್ತೆ IRB ರೆಪ್ರೆಸೆಂಟೇಟಿವ್ಸ್ ಇದ್ರು. ಆವಾಗ ಅವರು ತಿಳಿಸಿರೋದು ಜಾಗ ಸಿಕ್ಕಿದೆ, ಅದರಲ್ಲಿ ನಾವು ವರ್ಕ್ಸ್ ಅನ್ನು ಕೂಡ ಮಾಡಿದೀವಿ ಅಂತ ಅವರು ಹೇಳಿರೋದು. DC ಅವರಿಗೂ ಮತ್ತೆ NH ಅವರಿಗೂ ಒಂದು ಅಗ್ರಿಮೆಂಟ್ ಆಗಿದೆ. ಆ ಅಗ್ರಿಮೆಂಟ್ ಕಾಪಿನಲ್ಲಿ ಕನ್ಸೆಷನರ್ ಏನ್ ಮಾಡಬೇಕು, ಏನ್ ಯಾವ ತರ ಸ್ಲೋಪ್ ಸ್ಟೆಬಿಲೈಸೇಷನ್ ಮಾಡಬೇಕು, ಏನ್ ಡ್ರಾಯಿಂಗ್ಸ್ ಅದು ಯಾವುದು ನಮ್ಮ ಅಗ್ರಿಮೆಂಟ್ ಅಲ್ಲಿ ಇಲ್ಲ. ದೇರ್ ಇಸ್ ಅನ್ ಅಗ್ರಿಮೆಂಟ್ ಬಿಟ್ವೀನ್ NHAA ಅಂಡ್ IRB. ಅವರು ಟೆಂಡರ್ ಕರೆದು ಮಾಡ್ಕೊಂಡಿರುವ ಅಗ್ರಿಮೆಂಟ್ ಅಲ್ಲಿ ಆ ಕಾಪೀಸ್ ಇದೆ. ಅದು ಅಫಿಷಿಯಲಿ ನಮ್ಮ ಹತ್ರ ಇಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹತ್ರ ಇಲ್ಲ. ಸೊ ವಿ ಆರ್ ಟ್ರೈಂಗ್ ಟು ಗೆಟ್ ದೋಸ್ ಡಾಕ್ಯುಮೆಂಟ್ಸ್. ಆ ವಿಜ್ಞಾನಿಗಳು ಏನು ಹೇಳಿದ್ರು ಅಂತ ಹೇಳಿದರೆ, ಈ ಗುಡ್ಡವನ್ನು ಅವೈಜ್ಞಾನಿಕ ರೀತಿಯಲ್ಲಿ ಕತ್ತರಿಸಲಾಗಿದೆ. ಹಾಗಾಗಿ ಅದನ್ನು ಸ್ಟೆಪ್ ಬೈ ಸ್ಟೆಪ್ ಕೆಲವು ಕಡೆಗೆ ಉದ್ದಕ್ಕೆ, ಇನ್ನು ಕೆಲವರಿಗೆ ಹಾರಿಸಾಂಟಲ್ ಆಗಿ ಅಂತ ಹೇಳಿದ್ರೆ ಅಡ್ಡಲಾಗೋದನ್ನು ಕಟ್ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಇನ್ನಷ್ಟು ಜಮೀನು ಬೇಕು. ಫಾರೆಸ್ಟ್ ಜಮೀನು ಇರೋದ್ರಿಂದ ಅರಣ್ಯ ಇಲಾಖೆ ಅದನ್ನು ನಮಗೆ ಬಿಟ್ಟುಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯವರು ಕೇಂದ್ರ ಅರಣ್ಯ ಮತ್ತು ಪರಿಸರ ಇಲಾಖೆಗೆ ಈ ಬಗ್ಗೆ ಪತ್ರ ಬರೆದಿದ್ದರು. ಅವರು 3 ಬೇರೆ ಬೇರೆ ಇದರಲ್ಲಿ ಆ ಜಮೀನನ್ನು ಅವರಿಗೆ ಮಂಜೂರು ಮಾಡಿದ್ದಾರೆ. ಮತ್ತೊಂದಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.